ಧಾರವಾಡದಲ್ಲಿ ವಾಯುವ್ಯ ಕರ್ನಾಟಕ ರಾಜ್ಯ ಸಂಸ್ಥೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ನಡೆಸ್ತಾ ಇದ್ದ ಧರಣಿ ಸ್ಥಳಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿಯನ್ನು ನೀಡಿದರು. ಏಕಾಏಕಿ ಸಿಬ್ಬಂದಿ ನೇಮಕ ಕಡಿತ ವಿರೋಧಿಸಿ ಉದ್ಯೋಗ ಆಕಾಂಕ್ಷಿಗಳು ನಡೆಸ್ತಾ ಇದ್ದಂತಹ ಧರಣಿ ಸ್ಥಳಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ನಿಗಮದ ಅಧ್ಯಕ್ಷ ರಾಜು ಕಾಗೆ ಭೇಟಿಯನ್ನು ನೀಡಿದರು. ಇದೇ ವೇಳೆ ಧರಣಿ ವಾಪಸ್ ಪಡೆಯಲು ಮನವಿಯನ್ನು ಕೂಡ ಮಾಡಿಕೊಂಡರು. ಕಾರ್ಪೊರೇಷನ್ ನಲ್ಲಿ 9,000 ಜನ ರಿಕ್ರೂಟ್ಮೆಂಟ್ ಆಗಿದೆ. 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ. ಒಟ್ಟು 10,000 ಜನಕ್ಕೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ. ಇನ್ನು ಮುಂದೆ 1,000 ಬಾಕಿ ಇರೋದು. ನೀವು 1,800 ಅಂತೀರಾ, 1,000ಕ್ಕೆ ಅನುಮತಿ ಸಿಕ್ಕಿದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದೀನಿ. ನಾನೇ ಪರ್ಸನಲ್ ಆಗಿ ಖುದ್ದಾಗಿ ಹೋಗಿ ಮೀಟ್ ಮಾಡಿದೀನಿ. ಬಂದಂತ ಲೀಡರ್ಗಳು ಗೊತ್ತು. ಯಾರಪ್ಪ ಲೀಡರ್ಗಳು ನಂತರ ಬಂದಿದ್ದರು? ಏನಪ್ಪ ಬಂದಿದ್ದೆ ನೀನು? ಬಂದಿದ್ದೆ ಅಲ್ವಾ? ನಮ್ಮ ಆಫೀಸ್ಗೆಲ್ಲ ಬಂದಿದ್ದೆ ಅಲ್ವಾ? ನಾನು ಪ್ರಯತ್ನ ಮಾಡೋದೆಲ್ಲ ನಿನಗೆ ಗೊತ್ತಾನೆ.